ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮುಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಧ್ಯಾನಿಸಿ ಎಲ್ಲ ಯಜ್ಞದ ಆದಿರತ್ನರನ್ನು ನಿಮಿತ್ತ ಶಿಕ್ಷಕಿಯ ಕಂದಿರನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಪರಮಾತ್ಮ ಶಿವ ತಂದೆ ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ವಿಶೇಷವಾದ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡು. ಈ ದಿನದ ವರದಾನವಿದೆ: ತಮ್ಮ ಮನನ ಶಕ್ತಿಯ ಆಧಾರದ ಮೇಲೆ ವೇಸ್ಟನ್ನು ಕಡಿಮೆ ಮಾಡಿಕೊಳ್ಳುವಂತಹ ಶಕ್ತಿಶಾಲಿ ಭವ. ವೇಸ್ಟ್ ಅನ್ನುವ ವೇಟನ್ನು ಕಡಿಮೆ ಮಾಡಿಕೊಳ್ಳುವಂತಹ ಶಕ್ತಿಶಾಲಿ ಭವ. ನಾವು ಶಕ್ತಿಶಾಲಿ ಆಗಬೇಕು ಅಂದರೆ ಫಿಸಿಕಲ್ ಆಗಿಯೂ ಕೂಡ ಅನ್ನೆಸಸರಿಯಾಗಿರುವ ಫ್ಯಾಟನ್ನು ತೆಗೆದು ಸದೃಢಗೊಂಡಾಗ ಮಾತ್ರ ನಾವು ಶಕ್ತಿಶಾಲಿಗಳಾಗಲಿಕ್ಕೆ ಸಾಧ್ಯ. ಅನ್ನೆಸಸರಿ ವೇಟು ನಮ್ಮನ್ನು ಶಕ್ತಿವಂತರನ್ನಾಗಿಸುವ ಬದಲು ನಮ್ಮನ್ನು ಭಾರಿಗಳನ್ನಾಗಿ ಮಾಡುತ್ತೆ. ನೋಡಲಿಕ್ಕೆ ನಾವು ದಷ್ಟ ಪುಷ್ಟ ಬಹಳ ದೊಡ್ಡ ತೂಕದವರು ಕಾಣಿಸಿದರೂ ಕೂಡ ಆಯಾಸ ಜಾಸ್ತಿ ಬರುತ್ತೆ. ಒಂದು ಸಣ್ಣ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬೆಟ್ಟ ಹತ್ತೋದು ಬಿಟ್ಟುಬಿಡಿ. ಒಂದಷ್ಟು ಏನಾದರೂ ಭಾರವನ್ನು ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಸ್ವತಃ ನಾವೇ ಭಾರ ಆಗಿರ್ತೀವಿ. ಆಗ ಡಾಕ್ಟರ್ಸ್ ಹೇಳ್ತಾರೆ, ನೀವು ವಾಕಿಂಗ್ ಮಾಡ್ಕೊಳ್ಳಿ, ವೇಸ್ಟನ್ನು ಸ್ವಲ್ಪ ಬೊಜ್ಜನ್ನು ಕರಗಿಸಿಕೊಳ್ಳಿ, ಆಗ ನಿಮಗೆ ಶಕ್ತಿ ಬರುತ್ತೆ, ಹಗುರ ಆಗ್ತೀರಿ, ಬೆಟ್ಟನೂ ಹತ್ತಬಹುದು, ಚೀಲನೂ ಎತ್ತಬಹುದು ಅಂತ ಹೇಳ್ತಾರೆ. ಇದು ಫಿಸಿಕಲ್ ಆಗಿ. ಅದೇ ತರಹ ಪರಮಾತ್ಮ ಹೇಳ್ತಾರೆ, ಮನನ ಚಿಂತನೆಯ ಮೂಲಕ ನಿಮ್ಮಲ್ಲಿರುವ ವೇಸ್ಟ್ ಅನ್ನುವ ವೇಟ್ ತುಂಬ ಇದೆ, ಅದನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ನೀವು ಶಕ್ತಿಶಾಲಿಗಳಾಗ್ತೀರಿ ಅಂತ ವರದಾನ ಕೊಟ್ಟಿದ್ದಾರೆ. ಆತ್ಮ ಪ್ಯೂರ್ ಆಗಿದೆ ಮತ್ತು ಪವರ್ಫುಲ್ ಕೂಡ ಆಗಿದೆ. ಆದರೆ ಅದರ ಮೇಲೆ ವೇಸ್ಟ್ ಫ್ಯಾಟ್ ಯಾವುದು? ಆ ವೇಸ್ಟ್ ಫ್ಯಾಟನ್ನು ಹೇಗೆ ಕರಗಿಸಿಕೊಳ್ಳುವುದು? ಇವತ್ತು ನಾವು ಚಿಂತನೆ. ಪರಮಾತ್ಮ ಶಿವ ತಂದೆ ಹೇಳ್ತಾರೆ, ನೀವು ಆತ್ಮರು ಶಕ್ತಿಶಾಲಿಗಳೇ ಆಗಿದ್ದವರು, ಆದರೆ ಇದರ ಮೇಲೆ ವೇಸ್ಟ್ ಅನ್ನೋ ಫ್ಯಾಟ್ ಕೂತ್ಕೊಂಡಿದೆ, ವ್ಯರ್ಥ. ಯಾವುದ್ಯಾವುದು ವ್ಯರ್ಥ ಕೂತ್ಕೊಂಡಿದೆ? ವ್ಯರ್ಥ ಅನ್ನೋದೇ ಇದಕ್ಕೆ ಫ್ಯಾಟ್. ಸ್ಥೂಲವಾಗಿ ಹೆಂಗ ಬೊಜ್ಜು ಅಂತ ಕರಿತೇವೆ ನಾವು, ಎಕ್ಸ್ಟ್ರಾ ಇರುವಂಥದ್ದು, ಅದೇ ಥರ ಆತ್ಮ ಶಕ್ತಿಶಾಲಿ ಆಗಿದ್ದರೂ ಕೂಡ ಅದರ ಮೇಲೆ ಅದರ ಭಾರವನ್ನು ಹೆಚ್ಚಿಸಿರುವಂಥದ್ದು ಯಾವುದು ಅಂದರೆ ವೇಸ್ಟ್ ಅನ್ನುವ ವೇಟ್. ಅಂದರೆ ವ್ಯರ್ಥ ಅನ್ನೋದೇ ಭಾರ. ಆ ವ್ಯರ್ಥ ಅನ್ನುವ ಭಾರವನ್ನು ತುಂಬಿಕೊಂಡಿರುವುದರಿಂದ ಆತ್ಮ ಶಕ್ತಿಶಾಲಿಯ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದ್ಯಾವುದಿದೆ? ವ್ಯರ್ಥ ಸಂಕಲ್ಪಗಳು. ಇಡೀ ದಿನ ನಮಗೆ ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಎಷ್ಟು ನಾವು ಒಳಗಡೆ ಹೃದಯ, ಹಾರ್ಟ್, ಕಿಡ್ನಿ ಅಥವಾ ನಮ್ಮ ಜಠರಾಗ್ನಿ, ಲಿವರು ಎಲ್ಲ ಎಷ್ಟು ಎಡಬಿಡದೆ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ 24 ಗಂಟೆಗಳ ಕಾಲ. ಅದೇ ಥರ ನಮ್ಮ ಮನಸ್ಸಿಗೂ ಕೂಡ ನಾವು ಕೆಲಸ ಕೊಟ್ಟಿದ್ದೇವೆ. ಮನಸ್ಸಿಗೂ ಕೆಲಸ ಕೊಟ್ಟಿದೆ. ಮನಸ್ಸು 24 ಗಂಟೆಗಳ ಕಾಲ ಆಲೋಚನೆ ಮಾಡಿ 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 ಅದು ಶಕ್ತಿಶಾಲಿ ಆಗುವ ಬದಲಿಗೆ ಭಾರಿ ಆಗಿದೆ, ತೂಕವಾಗಿ ಬಿಟ್ಟಿದೆ.
ಜಾಸ್ತಿ ಊಟ ಬೇಕು, ಎಷ್ಟು ಬೇಕು. ಆದರೆ ಹೇಳ್ತಾರೆ ವೈಜ್ಞಾನಿಕವಾಗಿಯೂ ಕೂಡ ಆಧ್ಯಾತ್ಮಿಕವಾಗಿಯೂ, ಒಪ್ಪತ್ತು ಉಂಡವ ಯೋಗಿ, ಎರಡೊತ್ತು ಉಂಡವ ಭೋಗಿ, ಮೂರೊತ್ತು ಉಂಡವ ರೋಗಿ, ನಾಲ್ಕೊತ್ತು ಉಂಡವ ಹೊತ್ಕೊಂಡು ಹೋಗಿ. ಅಂದ್ರೆ ಇನ್ಯಾವ ಕೆಲಸಕ್ಕೆ ಬರಲ್ಲ ಇವನು ಅಂತ ಅದರ ಅರ್ಥ. ಹಾಗೆ ಶಾರೀರಿಕವಾಗಿಯೂ ಕೂಡ ತಿಂದ್ರೇನೆ ಬದುಕೋದು ಶರೀರ, ಆದರೂ ಕೂಡ ಒಂದೊಪ್ಪತ್ತು ತಿನ್ನೋದೇ ಸರಿ ಅಂತ ಅಧ್ಯಾತ್ಮ ಮತ್ತು ವಿಜ್ಞಾನ ಹೇಳ್ತಾರೆ. ಅಂದರೆ ಇನ್ನು ಆತ್ಮದ ಊಟ ಯಾವುದು? ಸಂಕಲ್ಪಗಳು. ಹಾಗಂತ ಹೇಳಿ 24 ಗಂಟೆ ಸಂಕಲ್ಪ ಮಾಡೋದ್ರಿಂದ ಹೆಂಗೆ 24 ಗಂಟೆ ತಿನ್ನೋದೇ ಕೆಲಸ ಮಾಡಿದ್ರೆ ಇಲ್ಲಿ ವೇಸ್ಟ್ ಬೊಜ್ಜು ಅನ್ನೋದು ಕಲೆಕ್ಟ್ ಆಗ್ತಾ ಹೋಗುತ್ತೋ, ಹಾಗೆ 24 ಗಂಟೆ ಏನಿದೆ ನಮಗಷ್ಟೊಂದು ಮಾಡುವಂಥದ್ದು. ಏನು ಜಗತ್ತು ನಡೆಸ್ತಾ ಇದ್ದೀವಿ ನಾವು? ಜಗತ್ತಿನ ಭಾರವೆಲ್ಲ ನಮ್ಮ ತಲೆ ಮೇಲೆ ಇದೆ ಏನು? ಏನಕ್ಕಷ್ಟೊಂದು ವಿಚಾರ ಮಾಡಬೇಕು? ಏನಕ್ಕಷ್ಟೊಂದು ಯೋಚನೆ ಮಾಡಬೇಕು? ಏನಕ್ಕಷ್ಟೊಂದು ಆಲೋಚನೆಗಳು ಬೇಕು ನಮಗೆ? ಮನಸ್ಸಿಗೆ ಆಹಾರನೇ ಆಲೋಚನೆಗಳಿರಬಹುದು, ಆದರೆ ಅದು ಪೌಷ್ಟಿಕವಾಗಿರಬೇಕು, ಆರೋಗ್ಯಯುತವಾಗಿರಬೇಕು, ಸಕಾರಾತ್ಮಕವಾಗಿರಬೇಕು, ಸಾತ್ವಿಕವಾಗಿರಬೇಕು ಅಷ್ಟೆ. ಹಾಗಂತೇಳಿ 24 ಗಂಟೆ ಸಿಕ್ಕದ್ದು ತಿಂದರೆ ಹೆಂಗೆ ಶರೀರದ ಬೊಜ್ಜು ಹೆಚ್ಚಾಗುತ್ತೋ, ಹಾಗೆ ಮನಸ್ಸಿದೆ ಬಿಡು, ಅದಕ್ಕೇನು ಕಷ್ಟನೇ ಪಡಬೇಕಾಗಿಲ್ಲ ಅಂತ ಹೇಳಿ 24 ಗಂಟೆ ಆಲೋಚನೆಯೊಳಗಡೆ ಮನುಷ್ಯರು ಮುಳುಗಿರುವುದರಿಂದಲೇ ಇವತ್ತು ಶರೀರ ಅಷ್ಟೇ ಅಲ್ಲ, ಮನಸ್ಸು ಭಾರ ಆಗಿದೆ ಅಂತ ಹೇಳ್ತಿದ್ದೀವಿ, ಒತ್ತಡದಲ್ಲಿದೆ ಮನಸ್ಸು ಅಂತ ಹೇಳ್ತೇವೆ, ಜೀವನವೇ ಸಾಕಾಗಿ ಹೋಗಿದೆ ಅಂತಲೂ ಹೇಳ್ತೇವೆ, ಜೀವನ ಭಾರ ಆಗಿದೆ ಅಂತ ಹೇಳ್ತೇವೆ. ಜೀವನ ಭಾರ ಅಂತಂದ್ರೆ ಏನು? ಯಾರದಾದ್ರೂ ಏನಾದರೂ ತಲೆ ಮೇಲೆ ಹೊತ್ಕೊಂಡಿದ್ದೀವಿ ನಾವು ಬೆಟ್ಟ? ಶರೀರ ಭಾರ ಆಗೋದಕ್ಕೆ ಬೊಜ್ಜಿದೆ, ಜೀವನ ಭಾರ ಆಗೋದಕ್ಕೆ ಏನಿದೆ ಅಂದರೆ ಇವತ್ತು ಪರಮಾತ್ಮ ಹೇಳ್ತಾರೆ ಇದೆ. ಏನು? ನಿಮ್ಮ ಮನಸ್ಸು ವ್ಯರ್ಥವಾದ ವಿಚಾರಗಳನ್ನು ಸಾಕಷ್ಟು ಮಾಡ್ತಾ ಇರೋದ್ರಿಂದ ಅದು ಬೊಜ್ಜಾಗಿ, ಮನಸ್ಸಿನ ಬೊಜ್ಜಾಗಿ ಆತ್ಮಕ್ಕೆ ಭಾರವಾಗಿ ಇರೋದ್ರಿಂದ ಆ ಭಾರೀತನವೇ ಜೀವನವನ್ನು ಭಾರ ಅಂತ ಅನಿಸುವಂಗೆ ಮಾಡಿದೆ. ಅದಕ್ಕೆ ಮನನ ಶಕ್ತಿಯ ಮೂಲಕ ಅಂತ ಹೇಳಿದರೆ ಹೇಗೆ ಇದನ್ನು ಕರಗಿಸ್ಕೊಳ್ಬೇಕು? ಮನನ ಮಾಡಿ. ಏನು ಮನನ? ಥಿಂಕ್ ಮಾಡೋದೇ ಬೊಜ್ಜು ಅಂದರೆ ಮತ್ತೆ ಮನನ ಅಂದರೂ ಕೂಡ ಥಿಂಕ್ ಮಾಡೋದೇ ಅಲ್ವಾ ಆಯಿತು. ಅದಕ್ಕೆ ಥಿಂಕ್ ಬಿಫೋರ್ ಇಂಕ್ ಅಂತ ಮೊದಲಿತ್ತು. ಅಂದರೆ ಏನನ್ನ ಬರಿಬೇಕು ಅನ್ನೋದನ್ನು ಮೊದಲು ಆಲೋಚನೆ ಮಾಡಿ ಬರೀರಿ. ಏನನ್ನ ಮಾತಾಡಬೇಕಾದ್ರೆ ಒಂದಷ್ಟು ಆಲೋಚನೆ ಮಾಡಿ ಮಾತಾಡಿ. ಯಾರ ಸಂಘ ಮಾಡಬೇಕಾದ್ರೆ ಒಂದಷ್ಟು ಆಲೋಚನೆ ಮಾಡಿ ಸಂಘ ಮಾಡಿ. ಏನಾದರೂ ವ್ಯವಹಾರ ಮಾಡಬೇಕು ಅಂದರೆ ಒಂದಷ್ಟು ಆಲೋಚನೆ ಮಾಡಿ ವ್ಯವಹಾರ ಮಾಡಿ ಅಂತ ಹೇಳ್ತಾ ಇತ್ತು ಹಿಂದಿನ ಕಾಲ. ಆದರೆ ಇವಾಗ ಹಂಗಿಲ್ಲ. ಥಿಂಕ್ ಬಿಫೋರ್ ಇಂಕ್ ಅಲ್ಲ, ಥಿಂಕ್ ಬಿಫೋರ್ ಟಾಕ್ ಅಲ್ಲ, ಥಿಂಕ್ ಬಿಫೋರ್ ವರ್ಕ್ ಅಲ್ಲ, ಥಿಂಕ್ ಬಿಫೋರ್ ಫ್ರೆಂಡ್ಶಿಪ್ ಅಲ್ಲ, ಥಿಂಕ್ ಬಿಫೋರ್ ಥಿಂಕ್. ಆಲೋಚಿಸುವುದನ್ನ ಮೊದಲು ಆಲೋಚಿಸು, ನಾನು ಏನು ಆಲೋಚನೆ ಮಾಡಬೇಕು. ಆ ಲೆವೆಲಲ್ಲಿ ಈಗ ನಾವು ಬಂದಿದ್ದೀವಿ. ಅಷ್ಟು ವಿಪರೀತ ಆಲೋಚನೆ, ವ್ಯರ್ಥವಾಗಿರೋದು, ನಮಗೆ ಸಂಬಂಧಪಟ್ಟಿದ್ದೇ ಇರೋದಿಲ್ಲ, ನಮಗದು ಅವಶ್ಯಕನೇ ಇರೋದಿಲ್ಲ, ಅನವಶ್ಯಕವಾಗಿರುವ ವ್ಯರ್ಥವಾಗಿರುವ ಸುಖ. ಸುಮ್ಮನೆ ಕೂಡ್ಲಾರ್ದ ಮೈ ಪರ್ಚಿಕೊಂಡ್ರು ಅಂತಲ್ಲ, ಹಂಗೆ ಒಂದು ಕೋತಿಗೆ ಸಣ್ಣ ಗಾಯ ಆದರೆ ಅದನ್ನು ಕೆರೆದು 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 ದೊಡ್ಡದು ಮಾಡಿಕೊಂಡು ಹುಣ್ಣು ಮಾಡಿಕೊಂಡು ಅದರಿಂದಲೇ ಸತ್ತು ಹೋಗುತ್ತಲ್ಲ, ಹಾಗೆ ಮನುಷ್ಯನಿಗೆ ಇವತ್ತು ಏನೂ ಇಲ್ಲ, ಆರಾಮಾಗಿ ಬದುಕಲಿಕ್ಕೆ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಬದುಕುವಂಥ ಈ ಸೃಷ್ಟಿ ಒಳಗಡೆ ಬುದ್ಧಿವಂತನಾಗಿರುವ ಮನುಷ್ಯ ಬದುಕೋದು ಬಹಳ ಕಷ್ಟ ಇಲ್ಲ, ಸರಳ ಇದೆ, ಸುಲಭ ಇದೆ. ಆದರೆ ಅತಿಯಾದ ದುರಾಸೆಯಿಂದ, ಅತಿಯಾದ ದುರಾಲೋಚನೆಗಳಿಂದ, ಈ ವ್ಯರ್ಥವಾದ ಆಲೋಚನೆಗಳಿಂದ ತನ್ನ ಶಕ್ತಿಯನ್ನು ಕಳೆದುಕೊಂಡು ಭೂಮಿಗೆ ಭಾರ ಆಗಿ, ತನಗೂ ಭಾರ ಆಗಿ ಬದುಕ್ತಾ ಇದ್ದಾನೆ. ಹಾಗಾಗಿ ಮನನ ಶಕ್ತಿಯ ಮೂಲಕವೇ ಇದನ್ನು ತೆಗಿಬೇಕು ಅಂತಾರೆ. ಮುಳ್ಳನ್ನು ಮುಳ್ಳಿಂದ ಹೇಗೆ ತೆಗಿಬೇಕು, ಹಾಗೆ ಈ ವಿಚಾರಗಳು, ವ್ಯರ್ಥ ಸಂಕಲ್ಪಗಳನ್ನು ಹೇಗೆ ಸ್ಟಾಪ್ ಮಾಡಬಹುದು, ಈ ವ್ಯರ್ಥವಾದ ಬೊಜ್ಜನ್ನು ಹೇಗೆ ಇಳಿಸ್ಕೊಳ್ಬೋದು ಮನಸ್ಸಿನಲ್ಲಿ ಅಂದರೆ ಮನನ ಮಾಡಿ. ಏನು? ಪರಮಾತ್ಮ ಕೊಟ್ಟಿರುವ ಜ್ಞಾನದ ಚಿಂತನೆಯನ್ನು ಮನನ ಮಾಡ್ತಾ ಇದ್ದರೆ ಅದು ಸಕಾರಾತ್ಮಕ ಊಟ, ಸಾತ್ವಿಕ ಫುಡ್. ಅದು ಸಾತ್ವಿಕ ಫುಡ್ಡನ್ನು ಎಷ್ಟು ಬೇಕಾದರೂ ನೀವು ಮಾಡಬಹುದು. ಆದರೆ ಶರೀರಕ್ಕೆ ಎಷ್ಟು ಒಳ್ಳೆ ಊಟ ಆದರೂ ಕೂಡ ಒಂದು ಲಿಮಿಟ್ ಇದೆ.
ಅದರ ಮೇಲೆ ಅದು ಬೊಜ್ಜಾಗಿ ಪರಿಣಮಿಸ್ತಾ ಹೋಗುತ್ತೆ. ಆದರೆ ಮನಸ್ಸು ಹಾಗಲ್ಲ. ಸದ್ವಿಚಾರಗಳನ್ನು, ಸಾತ್ವಿಕ ವಿಚಾರಗಳನ್ನು ಎಷ್ಟು ಬೇಕಾದರೂ ನೀವು ಮಾಡಿ, ಅದು ಫ್ಯಾಟ್ ಆಗಿ ಅಥವಾ ಭಾರವಾಗಿ ವ್ಯರ್ಥವಾಗಿ ಆಗೋದಿಲ್ಲ. ಸಮರ್ಥವಾಗಿ ಮಾಡುತ್ತೆ, ಇನ್ನೂ ಮನಸ್ಸನ್ನು ಗಟ್ಟಿಗೊಳಿಸುತ್ತೆ, ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಅದಕ್ಕೆ ಇದನ್ನು ನಿಲ್ಲಿಸಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನಗಳು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ನಮಗೆ ಬೇಡ ಅಂದರೂ ಕೂಡ ಅನೇಕ ಸಂಕಲ್ಪಗಳು, ವಿಕಲ್ಪಗಳು ನಡೀತಾನೆ ಇರುತ್ತೆ. ನಾನು ಹೇಳೇ ಇರಲ್ಲ ಮನಸ್ಸಿಗೆ ಇಷ್ಟೆಲ್ಲ ವಿಚಾರ ಮಾಡುವ ಇವತ್ತು ಅಂತ. ಎದ್ದಾಗಿಂದ ತಾನೇ ಕೆದರ್ಕೊಳ್ಳುತ್ತೆ. ಕೋಳಿ ಹೆಂಗೆ ಎದ್ದ ತಕ್ಷಣ ಹೋಗಿ ತಿಪ್ಪೆ ಕೆದರಕ್ಕೆ ನಿಲ್ಲುತ್ತೋ ಹಾಗೆ ಅದಕ್ಕೆ ಸುಖ ಸುಮ್ಮನೆ ಇರೋಕೆ ಬರೋದಿಲ್ಲ. ಹೋಗಿ ಒಂದು ತಿಪ್ಪೆ ಕೆದರ್ತಾ ಇದ್ರೇ ಅದಕ್ಕೆ ಸಮಾಧಾನ. ಹೊಟ್ಟೆ ತುಂಬಿದ್ರೂ ತಿಪ್ಪೆ ಕೆದರೋದು ಮಾತ್ರ ಇಷ್ಟು, ತಿನ್ನೋದೆಷ್ಟು 2 ಕಾಳು. ಹಾಗೆ ನಮಗೆ ಬೇಕಾಗಿರೋದು ಒಂದಷ್ಟು ಬದುಕಲಿಕ್ಕೆ ಒಂದಷ್ಟು 16 ಸಂಕಲ್ಪಗಳಷ್ಟೇ. ಡೈಲಿ ರುಟೀನ್ ಎಲ್ಲ ಇರುತ್ತೆ. ಇವತ್ತು ಏನು ಕಾರ್ಯ ಮಾಡಬೇಕು, ಇವತ್ತು ಯಾವ ಸ್ಥಳಕ್ಕೆ ಹೋಗಬೇಕು, ಏನು ಇಂಪಾರ್ಟೆಂಟ್ ಇದೆ ಅನ್ನುವಂಥ ಒಂದು 16 ವಿಚಾರಗಳನ್ನು ಮಾಡಿದ್ರೆ ಇಡೀ ದಿನ ಕಳೆದು ಬಿಡ್ಬೋದು ನಾವು. ಆದರೆ ನಮ್ಮದು ಹಂಗಾಗಲ್ಲ. 1000 ಗಟ್ಟಲೆ ಅಲ್ಲ, ಲಕ್ಷ ಗಟ್ಟಲೆ ವಿಚಾರಗಳು. ಮಾಡೋದೇನಿಲ್ಲ, ದಬ್ಬಾಕೋದೇನಿಲ್ಲ, ಅದೇ ರುಟೀನ್ ಕೆಲಸ, ಅದೇ ರುಟೀನ್ ಲೈಫ್. ಆದರೆ ಮಾಡೋದೆಷ್ಟು? ಲಕ್ಷಗಟ್ಟಲೆ ವ್ಯರ್ಥ ಸಂಕಲ್ಪಗಳನ್ನು ಮಾಡಿ 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 ಮನಸ್ಸು ಸುಸ್ತಾಗಿ ಹೋಗಿದೆ, ದಣದು ಹೋಗಿದೆ, ಸಾಕಾಗಿ ಹೋಗಿದೆ. ಅದಕ್ಕೆ ಪರ್ಯಾಯ ಏನು, ಔಷಧಿ ಏನೂ ಇಲ್ಲ. ಹೇಗೆ ಒಂದು ಸಲ ತಿನ್ನಬಾರದು ತಿಂದು, ಯೋಚನೆ ಮಾಡದೆ ತಿಂದು ಬೊಜ್ಜನ್ನು ಸ್ಟಾಕ್ ಮಾಡಿಕೊಂಡು ಬಿಡೋದು ಸುಲಭ, ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಎಷ್ಟೊಂದು ವರ್ಕೌಟ್ ಮಾಡಬೇಕಾಗುತ್ತೆ, ವ್ಯಾಯಾಮ ಎಕ್ಸರ್ಸೈಸ್ಗಳನ್ನು ಮಾಡಬೇಕಾಗುತ್ತೋ, ಪಥ್ಯಗಳನ್ನು ಮಾಡಬೇಕಾಗುತ್ತೋ, ಹಾಗೆ ಮನಸ್ಸಿನ ಪಥ್ಯವನ್ನು ಇಟ್ಕೊಳ್ಬೇಕಾಗುತ್ತೆ. ಏನು? ವ್ಯರ್ಥ ವಿಚಾರಗಳನ್ನು ಮಾಡುವುದಿಲ್ಲ, ನಕಾರಾತ್ಮಕ ವಿಚಾರಗಳನ್ನು ಮಾಡುವುದಿಲ್ಲ, ಅತಿಯಾದ ಆಲೋಚನೆಯಲ್ಲಿ ಬರೋದಿಲ್ಲ ಅನ್ನುವಂಥ ಪಥ್ಯವನ್ನು ಇಟ್ಟುಕೊಂಡು ಎಕ್ಸರ್ಸೈಸ್ ಏನು? ಮನನ ಚಿಂತನ ಅನ್ನುವ ಎಕ್ಸರ್ಸೈಸ್. ಯಾವಾಗಲೂ ಕೂಡ ಪುಷ್ಟಿ ಕೊಡುವಂತಹ, ಸಮರ್ಥಗೊಳಿಸುವಂತಹ ವಿಚಾರಗಳನ್ನು ಹೇಳುವ ಪರಮಾತ್ಮ ಶಿವ ತಂದೆಯ ಜ್ಞಾನದ ಮನನವನ್ನು ಮಾಡ್ತಾ, ಆತ್ಮಚಿಂತನೆ, ಪರಮಾತ್ಮ ಚಿಂತನೆ, ಜ್ಞಾನದ ಮನನ ಚಿಂತನೆ ಮಾಡ್ತಾ 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 ಮನಸ್ಸು ಶಕ್ತಿಶಾಲಿ ಆಗುತ್ತೆ. ಅಲ್ಲಿ ವ್ಯರ್ಥಕ್ಕೆ ಅವಕಾಶವೇ ಸಿಗುವುದಿಲ್ಲ. ಖಾಲಿ ಬಿಟ್ಟರೆ ತಾನೇ ಅದು ಏನಾದರೂ ಮಾಡಲಿಕ್ಕೆ. ನಾವು ಮನನ ಮಾಡ್ತಾ ಇರಬೇಕು ಒಳಗಡೆ. ಆತ್ಮದ ಸ್ಮೃತಿ, ಪರಮಾತ್ಮದ ಸ್ಮೃತಿ, ಹೀಗೆ ಜ್ಞಾನದ ಚಿಂತನೆ ಅಂತ ಅದನ್ನು ಎಡಬಿಡದೆ ಸಮರ್ಥವಾಗಿಡುವಂಥ ಪ್ರಯತ್ನ. ವ್ಯರ್ಥವನ್ನು ಸ್ಟಾಪ್, ಅನ್ನೆಸೆಸರಿ ಸ್ಟಾಪ್, ನಕಾರಾತ್ಮಕ ನೆಗೆಟಿವ್ ಸ್ಟಾಪ್, ಈ ಪಥ್ಯವನ್ನು ಇಟ್ಟುಕೊಂಡು ವ್ಯರ್ಥ ಸಂಕಲ್ಪಗಳ ಮೂಟೆಯ ಭಾರ ಏನಿದೆ ಅದನ್ನು ಕರಗಿಸ್ಕೊಳ್ಬೋದು ಮನನ ಶಕ್ತಿ. ಇಷ್ಟೇ ಇದೆಯಾ ಅಂದರೆ ಇಲ್ಲ. ಯಾಕಂದರೆ ಇಷ್ಟು ಲಕ್ಷಾಂತರ ಸಂಕಲ್ಪಗಳನ್ನು ಮಾಡಿದೆ ಅಂದರೆ, ಮನೆಯೊಳಗೆ ಯಜಮಾನನೇ ಅಷ್ಟು ಕೆಲಸ ಮಾಡ್ತಾ ಇದ್ದಾನಂದರೆ ಮನೆಯೊಳಗಿರೋರು ಸೇವಕರು ನೋಡಿಕೊಂಡು ಸುಮ್ಮನೆ ಕೊಡ್ಲಿಕ್ಕಾಗತ್ತಾ? ಹಾಗೆ ಈ ಮನೆಯಲ್ಲಿ ಆತ್ಮ ಮಾಲೀಕ ಆಗಿದ್ದರೂ ಕೂಡ ಎಲ್ಲ ಕಾರೋಬಾರ್ ಯಾರಿಗೆ ಒಪ್ಪಿಸಿದ್ದಾರೆ? ಮನಸ್ಸಿಗೆ ಒಪ್ಪಿಸಿದ್ದಾರೆ. ಆ ಮನಸ್ಸು ಲಕ್ಷಾಂತರ ಸಂಕಲ್ಪಗಳನ್ನು ಮಾಡಬೇಕಾದ್ರೆ ಈ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕೈ, ಕಾಲು ಸುಮ್ಮನೆ ನೋಡಿಕೊಂಡು ಕೂತ್ಕೊಳ್ಳೋದಾದರೂ ಹೇಗೆ? ಅದು ಲಕ್ಷಾಂತರ ಮಾಡಿದ್ರೆ ಅಟ್ಲೀಸ್ಟ್ ನಾವು 1000 ಮಾಡಬೇಕಲ್ಲ ಅಂತ ನೋಡಬಾರದ್ದನ್ನು ಕಣ್ಣು ನೋಡುತ್ತೆ. ಯಾಕಂದ್ರೆ ಅದು ಮಾಡಬಾರದ ಆಲೋಚನೆಗಳನ್ನೇ ಮಾಡ್ತಾ ಇರೋದ್ರಿಂದ ನೋಡಬಾರದ್ದನ್ನು ಕಣ್ಣು ನೋಡುತ್ತೆ, ಕೇಳಬಾರದ್ದನ್ನು ಕಿವಿ ಕೇಳುತ್ತೆ, ಆಡಬಾರದ್ದನ್ನು ಮಾತು ಆಡುತ್ತೆ ನಾಲಿಗೆ, ಮಾಡಬಾರದ ಕೆಲಸಗಳನ್ನು ಕೈ ಮಾಡುತ್ತೆ, ಹೋಗಬಾರದ ಕಡೆ ಕಾಲುಗಳು ಹೋಗುತ್ತೆ. ಇದು ಕೂಡ ವ್ಯರ್ಥದ ಭಾರ. ಆಡಬಾರದ ಮಾತು ಒಂದು ಆಡಿದರೆ ಅದು ಎಷ್ಟು, ಎಲ್ಲಿ ಮಟ್ಟಕ್ಕೆ ನಮ್ಮನ್ನು ತಗೊಂಡೋಗಿ ನಿಲ್ಲಿಸುತ್ತೆ ಅಂತ ಅಳತೆ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸಲ ಹಲ್ಲಿಗೂ ಮತ್ತು ನಾಲಿಗೆಗೂ ಜಗಳ ಆಯಿತಂತೆ. ನೋಡು, ಇಡೀ ದಿನ ನೀನು 32 ಮಂದಿ ಇದ್ದೀವಿ ನಾವು. ಹಲ್ಲು ಹೇಳ್ತಾ ಇತ್ತಂತ 32 ಜನ ಇದ್ದೀವಿ ನಾವು. ನಮ್ಮ ಮಧ್ಯದಲ್ಲಿ ನೀನು ಹೆಂಗಿರಬೇಕೋ ಹಂಗಿರಬೇಕೋ. ಸ್ವಲ್ಪ ಜಾಸ್ತಿ ಉದ್ದ ಚಾಚಿದ್ರೆ
32 ಜನ ಇದ್ದೀವಿ ಗೊತ್ತಲ್ಲ, ಯಾವಾಗ ಬೇಕಾದ್ರೂ ಕಟ್ ಮಾಡಿ ಹಾಕ್ಬಿಡ್ತೀನಿ ನಿನ್ನ ಅಂತಿದ್ವಂಥವೆಲ್ಲ. ಸುಮ್ಮನೆ ಇರಬೇಕಷ್ಟೇ, ನೀನು ಶಾಂತವಾಗಿ ಅದರೊಳಗಡೆ ಸುಮ್ಮನೆ ಭಯದಿಂದ ನೀನು ಸುಮ್ಮನೆ ಮುದುರ್ಕೊಂಡು ಇರಬೇಕಷ್ಟೇ. ಒಂದು ಚೂರು ಹೆಚ್ಚು ಮಾತಾಡಿದ್ರೆ ಯಾವಾಗ ಬೇಕಾದರೂ ನಿನ್ನನ್ನು ಕತ್ತರಿಸುವ ಶಕ್ತಿ ನನಗಿದೆ ಅಂತ ಹಲ್ಲು ಹೇಳುತ್ತಾ ಇತ್ತು. ಆಗ ನಾಲಿಗೆ ಸುಮ್ಮನೆ ಇತ್ತು. ಯಾಕೆ ಸುಮ್ಮನಾಗಿದೆಯಾ, ನಿನಗೇನು ಅನಿಸ್ಲಿಲ್ವಾ? ಮತ್ತು ಸುಮ್ಮನೆ ಇತ್ತು. ಭಯ ಆಗ್ಬಿಟ್ಟೈತಲ್ಲ ನಿನಗೆ. 32 ಜನ ಇದ್ದೀವಿ, ಮಾತಾಡೋಂಗಿಲ್ಲ. ನೀನು ಮಾತಾಡಿದ್ರೆ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಕತ್ತರಿಸ್ಬೋದನ್ನೋ ಭಯ ಇದೆಯಲ್ಲ, ಅದಕ್ಕೆ ಸೈಲೆಂಟ್ ಆಗಿದೆಯಾ, ಹಿಂಗೆ ಇರಬೇಕು ಅಂತ ಹೇಳ್ತಂತವಾಗ. ಆಗ ನಾಲಿಗೆ ಸ್ವಲ್ಪ ನಕ್ತಂತೆ. ಅವಾಗ ಇದಕ್ಕೆ ಮತ್ತಷ್ಟು ಕೋಪ ಬಂತು. ಏನು, ನಾನು ಹೇಳಿರುವ ಮಾತನ್ನು ಕೇಳಿ ಭಯದಿಂದ ಇದೆಯಾ ಅಂದ್ಕೊಂಡ್ರೆ ಒಳಗೊಳಗೆ ನಗ್ತಾ ಇದೆಯಾ ನೀನು? ಏನಕ್ಕೆ ನಿನ್ನ ನಗುವಿಗೆ ಕಾರಣ ಏನು? ನಾನು ಹೇಳೋದು ಸರಿ ತಾನೇ ಅಂತಂದು. ಹೌದು, ನಾನು 32 ಹಲ್ಲುಗಳ ಮಧ್ಯೆನೇ ಇರಬಹುದು. ನನಗೂ ಗೊತ್ತಿದೆ ನಿಮ್ಮೆಲ್ಲರ ಜೊತೆ ನಾನು ಹೇಗೆ ಇರಬೇಕು ಅಂತ. ನಿಮ್ಮ ಕೈಗೆ ಸಿಗಲಾರದೆ ನಾನು ಬದುಕಿದ್ದೀನಿ ಅಂದರೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಆದರೆ ನಿಮಗಿನ್ನೂ ಒಂದು ಗೊತ್ತಿಲ್ಲ. ಆಡಬಾರದ ಒಂದು ಮಾತು ನಾನು ಯಾರಿಗಾದರೂ ಆಡದೆ ಅಂದರೆ ಯಾವಾಗ ಬೇಕಾದರೂ 32 ಹಲ್ಲನ್ನು ಉದುರಿಸ್ತೀನಿ ಅಂತಲೇ ಹೇಳ್ತಾರೆ ಹೊರತಾಗಿ ನನ್ನ ಹೆಸರು ತಗೊಳ್ಳೋದಿಲ್ಲ. ನಾನು ಒಂದು ಮಾತು ಏನಾದರೂ ಹೆಚ್ಚು ಕಡಿಮೆ ಆಡಿದರೆ 32 ಮಂದಿಗೂ ಒಂದು ಕ್ಷಣ ಅಲ್ಲಿ ಇರೋ ಶಕ್ತಿ ಇಲ್ಲ. ನಾನು ಚೆನ್ನಾಗಿದ್ದೀನಿ ಅಂತ, ನಾನು ಸುಮ್ಮನಿದ್ದೀನಿ ಅಂತ ನೀವಿನ್ನೂ ಆ ಸ್ಥಾನದಲ್ಲಿದ್ದೀರಿ. ಇಲ್ಲ, ಯಾವತ್ತೋ ಮಣ್ಣು ಪಾಲಾಗೋಗ್ತೀರಿ ಅಂತ ಹೇಳ್ತಂತೆ. ಆವಾಗ ಹಲ್ಲಿಗೆ ಅರಿವಾಯಿತು. ಹಾಗೆ ಮನಸ್ಸು ಎಷ್ಟೇ ಸಂಕಲ್ಪಗಳನ್ನು ಮಾಡಿದರೂ ಕೂಡ ಈ ಕಣ್ಣು, ಕಿವಿ ಇವೆಲ್ಲವೂ ಕೂಡ ತಿಳಿಲಾರ್ದನೋ ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪಗಳು ಮಾಡ್ತಾ ಇರೋದರಿಂದ ನೋಡಬಾರ್ದ ನೋಡಿ, ಕೇಳಬಾರ್ದ ಕೇಳಿ, ಮಾತಾಡಬಾರ್ದ ಆಡಿದಾಗ ಅದು ನಮ್ಮ ಜೀವನದಲ್ಲಿ ಎಷ್ಟು ಭಾರ ಆಗುತ್ತೆ, ಎಷ್ಟು ತುಟ್ಟಿ ಆಗುತ್ತೆ, ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ನಮ್ಮನ್ನಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇದನ್ನು ಕಡಿಮೆ ಮಾಡಿಕೊಳ್ಳಿ ಮಕ್ಕಳೇ. ಇದೇ ನಿಮಗೆ ಜೀವನದಲ್ಲಿ ಭಾರ ಆಗಿದೆ. ಮಾತು ಆಡಬೇಕು ಅಂತಲೇ ಕೊಟ್ಟಿದ್ದಾನೆ ಪರಮಾತ್ಮ. ಆದರೆ ಆ ಮಾತು ನಿಮ್ಮನ್ನು ಹಗುರರನ್ನಾಗಿ ಮಾಡಬೇಕು, ನಿಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು, ನಿಮ್ಮನ್ನು ಮೇಲೆ ಒಯ್ಯಬೇಕೇ ಹೊರತಾಗಿ ಮತ್ತೆ ಕೆಳಗೆ ತರಬಾರದು ಅಂತ ಹೇಳುತ್ತೆ. ಅದಾದ ಮೇಲೆ ಮಕ್ಕಳೇ, ನೀವು ಒಂದು ವೇಳೆ ಈ ವ್ಯರ್ಥವನ್ನು ಮಾಡ್ತಾ 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 ಹೀಗೆ ಬಂದಿರೋದರಿಂದ, ಅದರ ಫಲವಾಗಿ ಕರ್ಮಗಳು ಕೂಡ ವ್ಯರ್ಥವಾಗಿ ನಡೀತಾ ಇರೋದರಿಂದಲೇ, ಮಾಡಬೇಕಾಗಿರೋದನ್ನು ಬಿಟ್ಟು ಮಾಡದೇ ಇರೋದೆಲ್ಲವನ್ನು ನೀವು ಮಾಡ್ತಾ ಇರೋದರಿಂದ ಅನ್ನೆಸರಿಯಾಗಿ ವ್ಯರ್ಥದ ಭಾರ ನಿಮ್ಮಲ್ಲಿ ತುಂಬಿಕೊಂಡಿದೆ. ಇದನ್ನು ಕಡಿಮೆ ಮಾಡಿಕೊಳ್ಳಿ, ಆಗ ನೀವು ಶಕ್ತಿಶಾಲಿಗಳಾಗ್ತೀರಿ. ಇದನ್ನು ಕಡಿಮೆ ಮಾಡಬೇಕು ಅಂದರೆ ಮನನ ಚಿಂತನ ಮಾಡಿ. ಅಂದರೆ ಇದಕ್ಕೆ ಬೇರೆ ಪರ್ಯಾಯ ಅಸ್ತ್ರ ಏನೂ ಇಲ್ಲ. ಇದರಲ್ಲಿ ನಾಲಿಗೆದು ತಪ್ಪಿಲ್ಲ, ಇದರಲ್ಲಿ ಕಣ್ಣಿನದು ತಪ್ಪಿಲ್ಲ, ಇದರಲ್ಲಿ ಕಿವಿಯದ್ದು ತಪ್ಪಿಲ್ಲ, ಇದರಲ್ಲಿ ಕೈದು ತಪ್ಪಿಲ್ಲ. ಯಾಕಂದರೆ ಆಲೋಚನೆಗಳೇ ನಮ್ಮದು ಹಾಗಿದ್ದಾಗ ಕರ್ಮಗಳು ಹಾಗೆ ಆಗುತ್ತೆ. ಹಾಗಾಗಿ ಆಲೋಚನೆಗಳದ್ದು ತಪ್ಪ ಅಂದರೆ ಇಲ್ಲ, ನಾವು ಸರಿಯಾದ ಸದ್ಬಳಕೆ ಮಾಡುವಂಥ ದಾರಿ ಅದಕ್ಕೆ ತೋರಿಸಿಲ್ಲ. ಮಕ್ಕಳು ಎದ್ದುವ ತದ್ದುವ ಬೆಳೆದಿದ್ದಾರೆ ಅಂದರೆ ತಂದೆ ತಾಯಿಯನ್ನೇ ಹೊಣೆಗಾರನಾಗಿ ಹೇಗೆ ಮಾಡುತ್ತಾರೆಯೋ ಹಾಗೆ ಈ ತಪ್ಪನ್ನು ನಾವೇ ಒಪ್ಪಿಕೊಂಡು, ಹೌದು ನಾವು ಅದರ ಕಡೆಗೆ ಗಮನ ಕೊಡದೇ ಇರೋದಕ್ಕೆ ಮನಸ್ಸು ಇಚ್ಛೆಗಳನ್ನು ಮಾಡಿರೋದ್ರಿಂದ ಕರ್ಮಗಳು ಕೂಡ ವ್ಯರ್ಥವಾಗಿ ಜೀವನ ಭಾರ ಆಗಿರೋದು ಸತ್ಯ. ಇದನ್ನು ಒಪ್ಪಿಕೊಳ್ಳೋಣ. ಆದರೆ ಈಗ ಪರಮಾತ್ಮ ತೋರಿಸುತ್ತಿರುವ ದಾರಿ ಏನು ಅಂದರೆ, ಇಡೀ ದಿನ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಸದ್ವಿಚಾರಗಳನ್ನೇ ಸದಾಕಾಲ ಮನನ ಚಿಂತನೆ ಮಾಡೋಣ. ಪರಮಾತ್ಮ ಕೊಟ್ಟಿರುವ ಜ್ಞಾನದ ಚಿಂತನೆಯನ್ನು ಮನನ ಮಾಡ್ತಾ ಇದ್ದಾಗ ಮಾತ್ರ ಮನಸ್ಸು ವ್ಯರ್ಥದಿಂದ ಮುಕ್ತವಾಗುತ್ತೆ, ಸಮರ್ಥವಾಗುತ್ತೆ. ಯಾವಾಗ ಮನಸ್ಸು ಸಮರ್ಥವಾಗುತ್ತೋ ಆಗ ನಮ್ಮ ಕರ್ಮಗಳು ಸಮರ್ಥವಾಗುತ್ತೆ. ಹೇಗೆ ಕರ್ಮಗಳು ಸಮರ್ಥ ಆಗ್ತಾ ಹೋಗುತ್ತೆ, ನಮ್ಮ ಜೀವನ ಸಾತ್ವಿಕ ಆಗ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿರುವ ವ್ಯರ್ಥ ಭಾರ, ಬೊಜ್ಜು ಎಲ್ಲವೂ ಕರಗಿ ಹೋಗಿ ನಾವು ಸಶಕ್ತರಾಗ್ತೇವೆ, ಆತ್ಮಿಕ ಸ್ಥಿತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ
ಮನನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಸದಾ ಮನಸ್ಸಿನ ಮೇಲೆ ಒಂದು ನಿಗಾ ಇಟ್ಟು, ಪುರುಷಾರ್ಥ ಅಂದರೆ ಬೇರೆ ಏನೂ ಅಲ್ಲ, ನಮ್ಮ ಮನಸ್ಸು ಯಾವ ಆಲೋಚನೆಗಳಲ್ಲಿ ತೊಡಗಿದೆ ಅನ್ನೋದನ್ನೇ ನಾವು ಸದಾ ಕಾಲಕ್ಕಾಗಿ ಶೀಶಿಕ್ಯಾಮೃದ ಹಾಗೆ ಒಂದು ಕಣ್ಣನ್ನು ಇಟ್ಟಿರೋದೇ ಪುರುಷಾರ್ಥ.